ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮದುವೆ ಮನೆ ಶೈಲಿಯಲ್ಲಿ ಯಾವ ಥರ ಗಸಗಸೆ ಪಾಯಸ ಮಾಡ್ತಾರೆ ಅಂತ ನಾನಿವತ್ತು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಗಸಗಸೆ ಪಾಯಸ. ಹಾಗಿದ್ರೆ ಈ ಗಸಗಸೆ ಪಾಯಸ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಥರ ಈ ಗಸಗಸೆ ಪಾಯಸ ಮಾಡೋದು ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನು ಗ್ಯಾಸ್ ಮೇಲೆ ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಬಿಸಿ ಆಗಿದ ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ಅಕ್ಕಿನ ಬಿಸಿ ಮಾಡ್ಕೊಳ್ತೀನಿ. ಯಾವಾಗಲೂ ಈ ಗಸಗಸೆ ಪಾಯಸಕ್ಕೆ ಅಕ್ಕಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇದಾಗಿದ ನಂತರ ನೋಡಿ, ಇದು ಬಿಸಿ ಆಗಿದ ನಂತರ 4 ನಾನು ಬಾದಾಮಿನ ಹಾಕ್ಕೊಳ್ತೀನಿ. ಈ ಬಾದಾಮಿನೂ ಅದೇ ರೀತಿಯಾಗಿ ನಾನು ಬಿಸಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಈಗ 3ರಿಂದ 4 ಏಲಕ್ಕಿನ ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಬಿಸಿ ಆಗಿದ ನಂತರ ಇದಕ್ಕೆ ನಾನು 1 ಬೌಲ್ ಅಷ್ಟು ನಾನು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿನ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಹಾಗೆಯೇ ಬಿಸಿ ಮಾಡ್ಕೊಳ್ಳೋಣ. ಇದು 2ರಿಂದ 3 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಇದು ಬಿಸಿ ಆಗಿದ ನಂತರ ನೋಡಿ, ಇದಕ್ಕೆ ನಾನು 2 ಸ್ಪೂನ್ ಅಷ್ಟು ನಾನು ಗಸಗಸೆನ ಹಾಕ್ಕೊಳ್ತೀನಿ. ಇದಕ್ಕೆ ಜಾಸ್ತಿನೂ ಗಸಗಸೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಯಾಕಂದರೆ ಇದು ಕಹಿನೂ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಪಾಯಸ ತುಂಬ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಗಸಗಸೆ ಹಾಕ್ಕೊಳ್ಳೋದು ಬೇಡ. 2 ಸ್ಪೂನ್ ಆದರೆ ಸಾಕು ನಮಗೆ. ನೋಡಿ, ಇದಾಗಿದ ನಂತರ ಇದನ್ನು ಹಾಗೆಯೇ ಬಿಸಿ ಮಾಡ್ಕೊಂಡ ನಂತರ ಇದಕ್ಕೆ ನಾನು 1 ಬೌಲಷ್ಟು ಹಸಿ ಕೊಬ್ಬರಿನ ಹಾಕ್ಕೊಳ್ತೀನಿ. ಇದನ್ನು ತುರಿದು ಇಟ್ಕೊಂಡಿದ್ದೆ. ನೋಡಿ, ಈ ಹಸಿ ಕೊಬ್ಬರಿನೂ ಬಿಸಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾವು ಎಲ್ಲನೂ ಈ ಥರ ಬಿಸಿ ಮಾಡಿಕೊಂಡು ಪಾಯಸ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ಮದುವೆ ಮನೆಯಲ್ಲೆಲ್ಲ ಇದೇ ರೀತಿಯಾಗಿ ಮಾಡ್ತಾರೆ ನೋಡಿ, ತುಂಬ ರುಚಿಯಾಗಿರುತ್ತೆ ಈ ಗಸಗಸೆ ಪಾಯಸ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ನಿಮಿಷ ಹಾಗೇ ಬಿಟ್ಬಿಡ್ಬೇಕಾಗುತ್ತೆ, ಅಂದರೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಇದಾಗಿದ ನಂತರ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ನೋಡಿ, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ನೀರು ಹಾಕ್ಕೊಂಡು ಈಗ ತುಂಬ ನುಣ್ಣಿಗೆ ರುಬ್ಕೊಂಡು ಬರ್ತೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದೀನಿ. ತುಂಬಾ ಇದು ಸ್ಮೂತ್ ಆಗಿರಬೇಕು, ತರಿಯಾಗಿ ಇರಬಾರ್ದು. ನೋಡಿದ್ರಲ್ಲ, ಇಷ್ಟ ಆದರೆ ನಮಗೆ ಸಾಕು. ಇವಾಗ ನೆಕ್ಸ್ಟಿಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಇದಕ್ಕೆ 1.5 ಗ್ಲಾಸಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಹಾಲೇ ಹಾಕ್ಕೊಳ್ತಾ ಇದ್ದೀನಿ ಈ ಗಸಗಸೆ ಪಾಯಸಕ್ಕೆ. ನೋಡಿದ್ರ, ಈಗ 1.5 ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡು ಇದು ಬಿಸಿ ಆಗೋಕ್ಕೆ ಬಿಡಬೇಕಾಗುತ್ತೆ 1-2 ನಿಮಿಷ. ತುಂಬ ರುಚಿ ಕೊಡುವಂಥ ಗಸಗಸೆ ಪಾಯಸ. ನೋಡಿದ್ರಲ್ಲ, ಇದು ಹಾಲಂತೂ ಬಿಸಿ ಆಗಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆ ನೋಡಿ ಎಲ್ಲನೂ, ಅದನ್ನು ಅಷ್ಟನ್ನು ನೋಡಿ ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಹಾಲೊಳಗೆ. ಇದು ತುಂಬ ಸ್ವಲ್ಪ ಗಟ್ಟಿ ಅನ್ನಿಸ್ತು, ನಾನು ಇದಕ್ಕೆ ನೀರು ಹಾಕ್ಕೊಂಡು ಬಿಡ್ತೀನಿ. ಇವಾಗಲೇ ನೀವು ನೋಡ್ಕೊಳ್ಬೋದು, ನೀರು ಹಾಕ್ಕೊಳ್ಳೋದು ಗಟ್ಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಈ ಸಮಯಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತೀನಿ. 1 ಬೌಲಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಪಾಯಸಕ್ಕೆ ಬೆಲ್ಲ ಹಾಕೋದ್ರಿಂದನೇ ತುಂಬಾ ರುಚಿ ಕೊಡುತ್ತೆ. ಈ ಸಕ್ಕರೆಗಿಂತ ಬೆಲ್ಲನೇ ರುಚಿ ಕೊಡುವಂಥ ಪಾಯಸಗಳಿವು. ನೋಡಿ, ಈಗ ಬೆಲ್ಲ ಹಾಕಿದ ನಂತರ ಇದನ್ನು ನಾನು ಒಂದ್ಸಲಿ ತಿರುಗಿಸ್ಕೊಂಡು ಬಿಡ್ತೀನಿ. ಈಗ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈಗ ಕುದೀತಾ ಇದೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪನೂ ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿ ಅನ್ನಿಸ್ತಾ ಇದೆ. ಈ ಪಾಯಸ ಕುಡಿಯೋಕ್ಕೆ ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳ್ಳಗೆ ಇರಬೇಕು ಈ ಪಾಯಸಗಳು. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ತಿರುಗಿಸ್ಕೊಂಡು ಬಿಡ್ತೀನಿ. ಈಗ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇವಾಗ ನಾನು ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ. 1ರಿಂದ 1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ಎಲ್ಲರೂ ಒಗ್ಗರಣೆ ಒಳಗೆ ತುಪ್ಪ ಕೊಡ್ತಾರೆ. ಲಾಸ್ಟಿಗೆಲ್ಲ ತುಪ್ಪ ಒಗ್ಗರಣೆ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾರೆ. ಈ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡ್ರೆ ನಮಗೆ ಏನು ಸಿಗೋದೇ ಇಲ್ಲ ತಿನ್ನೋಕ್ಕೆ, ಎಲ್ಲ ಕೆಳಗೆ ಕುತ್ಕೊಂಡು ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿಲ್ಲ. ನಾನು ಬರೀ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ ಚೂರುಗಳನ್ನ ಹಾಕ್ಕೊಳ್ತೀನಿ ಲಾಸ್ಟಿಗೆ. ನೋಡಿ, ಈ ರೀತಿಯಾಗಿ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ
ಗಸಗಸೆ ಪಾಯಸ ರೆಡಿ ಆಗಿದೆ ನೋಡಿ ಯಾವ ಥರ ಬಂದಿದೆ ಅಂತ. ಈಗ ಲಾಸ್ಟಿಗೆ ನೋಡಿ ನಾನು ಬಾದಾಮಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನಾವು ಒಂದೊಂದು ತುತ್ತಿಗೂ ಕುಡಿಯೋದ್ರಿಂದ ಈ ಬಾದಾಮಿ ಚೂರು ಇರುತ್ತೆ ನೋಡಿ, ಬಾಯಿಗೆ ಸಿಗ್ತಾ ಇರಬೇಕು. ಇದು ಹಾಕಿದ್ರೆ ನಮಗೆ ಬಾಯಿಗೆ ಸಿಗುತ್ತೆ. ಈಗ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಎಲ್ಲ ಕೆಳಗೆ ಕುತ್ಕೊಂಡ್ಬಿಡುತ್ತೆ, ಎಲ್ಲ ವೇಸ್ಟ್ ಅಲ್ವಾ. ಅದಕ್ಕೆ ಈ ರೀತಿಯಾಗಿ ನೀವು ಗಸಗಸೆ ಪಾಯಸ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈಗ ಗಸಗಸೆ ಪಾಯಸ ಅಂತೂ ರೆಡಿಯಾಗಿದೆ, ಘಮ ಘಮ ಅಂತ ಇದೆ. ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಬೌಲಿಗೆ. ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ ಅಂದರೆ ತುಂಬಾ ರುಚಿಯಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮದುವೆ ಮನೆ ಶೈಲಿಯಲ್ಲಿ ಗಸಗಸೆ ಪಾಯಸ ಯಾವ ಥರ ಮಾಡ್ತಾರೆ ಅಂತ ನಾನಿವತ್ತು ಮನೆಯಲ್ಲೇ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಓಕೆ, ಬಾಯ್ ಬಾಯ್.